ಹಾಯ್ ಪ್ರೇಸ್ ದ ಲಾರ್ಡ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಎಲ್ಲರಿಗೂ. ಸೊ ಇವತ್ತು ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಆ ಟಾಪಿಕ್ ಮೇಲೆ ಡಿಪೆಂಡ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಆ ಟಾಪಿಕ್ ಮೇಲೆ ನಾವು ಮಾತಾಡ್ಕೊಳ್ಳೋಣ. ಮತ್ತಾಯ 7ರ ಅಧ್ಯಾಯ 21ನೇ ವಚನದಿಂದ 23ನೇವರೆಗೂ, ನನ್ನನ್ನು ಕರ್ತನೆ ಕರ್ತನೆ ಎಂದು ಹೇಳುವ ಪ್ರತಿಯೊಬ್ಬನು ಸ್ವರ್ಗದ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ, ಆದರೆ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಮಾಡುವವನ್ನೇ ಪ್ರವೇಶಿಸುವನು. ಆ ದಿನದಲ್ಲಿ ಅನೇಕರು ನನಗೆ ಕರ್ತನೆ ಕರ್ತನೆ, ನಾವು ನಿನ್ನ ಹೆಸರಿನಲ್ಲಿ ಪ್ರವಾದಿಸಲಿಲ್ಲವೇ, ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಹೇಳುವರು. ಆಗ ನಾನು ಅವರಿಗೆ, ನಾನು ನಿಮ್ಮನ್ನು ಎಂದಿಗೂ ತಿಳಿದಿರಲಿಲ್ಲ, ಅಧರ್ಮ ಮಾಡುವವರೇ ನನ್ನಿಂದ ಹೊರಟು ಹೋಗಿರಿ ಎಂದು ಹೇಳುವರು. ಸೊ ದೇವರು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಾಡುವ ಕಾರ್ಯ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ಯೂಸ್ ಇಲ್ಲ. ಇಲ್ಲಿ ದೇವರು ಕಾರ್ಯ ಮಾಡ್ಬೇಕಾದ್ರೆ, ದೇವರ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಇದೆ. ಹಾಗಂದ್ಮೇಲೆ ನಾವು ಇಲ್ಲಿ ಪರಲೋಕಕ್ಕೆ ಹೋಗ್ಬೇಕಂದ್ರೆ, ನಾವು ಇಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಮಾಡೋದ್ರ ಕೆಲಸ ಏನಂತ ನಿಮ್ಗೆ ಗೊತ್ತಾಗಿದೆ ದೇವರ ವಾಕ್ಯದ ಮೂಲಕ. ಹಾಗಂದ್ರೆ ನೋಡಿ, ಇಲ್ಲಿ ಕರ್ತನೆ ಕರ್ತನೆ ಅಂತ ಎಷ್ಟೇ ಹೇಳಿದ್ರು ಕೂಡ ದೇವರ ರಾಜ್ಯಕ್ಕೆ ಹೋಗೋದಿಲ್ಲ, ಪ್ರವೇಶಿಸಕ್ಕೆ ಅವಕಾಶವಿಲ್ಲ. ದೇವರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರಂತೆ ಇಲ್ಲಿ ಪರಲೋಕದಲ್ಲಿ. ಸೊ ನಾವ್ ಹಾಗಾದ್ಮೇಲೆ ಏನ್ ಕೆಲಸ ಮಾಡ್ಬೇಕಾಗುತ್ತೆ, ನಾವು ತಿಳ್ಕೊಬೇಕಾದ ವಿಷಯ ಅಂತ ಮೇನ್ ಪಾಯಿಂಟ್. ಈ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಾವು ಮಾಡ್ಬೇಕಾದ್ರೆ ಕೆಲಸ ನಿಮ್ಗೂ ಗೊತ್ತಾಗಿದೆ. ಅಂಡ್ ರೋಸರಿ ಪ್ರೇಯರ್ಸ್ ಆಗಿದ್ರು, ಅಂಡ್ ಮನೇಲಿ ಕುತ್ಕೊಂಡ್ ಪ್ರೇಯರ್ ಮಾಡಿದ್ರು, ನೀವು ಎಲ್ಲೇ ಪ್ರೇಯರ್ ಮಾಡ್ರಿ, ಚರ್ಚ್ ಪ್ರೇಯರ್ ಮಾಡಿ ಚರ್ಚ್ಗೆ ಹೋಗಿ ಬನ್ನಿ. ಬೋಧಕರು ಅಷ್ಟೇ ದೇವರ ವಾಕ್ಯದಲ್ಲಿ ಬೋಧಿಸುವವರು ಇರ್ತಾರೆ. ಸೊ ಕರೆಕ್ಟ್ ಆಗಿ ಬೋಧಿಸಲ್ಲ. ಈ ಪ್ರತಿಯೊಂದು ವಿಷಯದಲ್ಲಿ ದೇವರು ತುಂಬಾ ಸಿಟ್ಟಾಗಿದ್ದಾರೆ ನಮ್ಮ ಅಂತ. ಓಕೆ, ಯಾವ್ದು ಎಷ್ಟೇ ಏನ್ ಮಾಡಿದ್ರು ಕೂಡ ದೇವರು, ನೀವು ಮಾಟ ಮಂತ್ರ ಶತರಂತ್ರಗಳು ಬಿಡಿಸಿದ್ರು, ನೀವು ಏನ್ ಮಾಡಿದ್ರು ಕೂಡ, ನೀವು ಎಂತ ಕೆಲಸ ಹಚ್ಕೊಡೋಗ್ ಮಾಡಿದ್ರು, ದೇವರ ದೇವ್ರು ಕೇಳ್ಕೊಂತಾರೆ ಇಲ್ಲಿ ದೇವರ ಚಿತ್ತ ಕೆಲಸ ಮಾಡ್ಬೇಕಾಗುತ್ತೆ. ದೇವರ ಪರಲೋಕದಲ್ಲಿರುವ ತಂದೆ ಏನ್ ಹೇಳ್ತಿದ್ರೆ, ನನ್ನ ಚಿತ್ತಾನುಸವಾಗಿ ಯಾರು ನಡ್ಕೊಂತಾರೋ ಅದ್ರ ಪ್ರಕಾರನೇ ನೀವು ಪರಲೋಕಕ್ಕೆ ಹೋಗುತ್ತೆ. ಇಲ್ಲಿ ನೋಡಿ, ದೇವ್ರ ವಾಕ್ಯ ಹೇಳ್ತಿರಂತೆ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಕೆಲವೊಂದು ತುಂಬಾ ವಾಕ್ಯಗಳಿದಾವೆ, ಚಾಪ್ಟರ್ಸ್ ವರ್ಸಸ್ ಅದ್ರ ಪ್ರಕಾರ ನಡ್ಕೊಬೇಕಾಗುತ್ತೆ. ಯಾರು ವಾಕ್ಯದ ಪ್ರಕಾರ ನಡ್ಕೊಂತಾರೋ, ಯಾರು ಜೀವವಾದ ವಾಕ್ಯದ ಪ್ರಕಾರ ನಡ್ಕೊಂತಾರೋ ಅವ್ರು ಪರಲೋಕಕ್ಕೆ ರಾಜ್ಯಕ್ಕೆ ಹೋಗ್ಬೋದು. ಇಲ್ಲಿ ಸತ್ತ ಮೇಲೆ ದೇವರ ವಾಕ್ಯ ಹೇಳ್ತಿದೆ, ಸತ್ತ ಮೇಲೆ ಜೀವವು ದೇಹವು ವಾಕ್ಯ ಹೇಳ್ತಿದೆ. ಸತ್ತ ಮೇಲೆ ನಾವು ಇಲ್ಲಿ ನಮ್ಮ ದೇಹವು ನಮ್ಮ ಎರಡು ಸೇರಿ ನಮ್ಮ ಆತ್ಮಕ್ಕೆ ಜೀವ ಹೊಂದಿ ಎರಡು ಸೇರಿ ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ ತುಂಬಾ ಅವಕಾಶಗಳು ಉಂಟು. ಸೊ ಇಲ್ಲಿ ದೇವರ ಚಿತ್ತ ಏನಿದೆ ದೇವರ ಚಿತ್ತ ಏನಿದೆ ಅದನ್ನ ನೆರವೇರಿಸೋ ಪ್ರಕಾರನೇ ದೇವರ ಪರಲೋಕಕ್ಕೆ ತಗೊಂತಾರೆ ಹೊರತು ನಾವು ಅನ್ಕೊಂಡ್ರ ಪ್ರಕಾರ ಬೋಧಿಸ್ಕೊಂಡು ಎಲ್ಲ ನಡ್ಸ್ಕೊಂಡು ಹೋಗೋ ಪ್ರಕಾರ ಯಾವ್ದು ಕಾರಣಕ್ಕೂ ಪರಲೋಕ ಹೋಗಕ್ಕೆ ರಾಜ್ಯಕ್ಕೆ ಹೋಗಕ್ಕೆ ಇಲ್ಲಿ ಚಾನ್ಸಸ್ ಇಲ್ಲ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ಹೇಳ್ತಿದೆ. ಪ್ರಕಟಣೆ 21ನೇ ಅಧ್ಯಾಯ 8ನೇ ವಚನದಲ್ಲಿ, ಆದರೆ ಏಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು ಮತ್ತು ಎಲ್ಲಾ ಸುಳ್ಳಗಾರರು ಅವರ ಪಾಲು ಬೆಂಕಿ ಮತ್ತು ಗಂಧಕದಿಂದ ಉರಿಯುವ ಸರೋವರದಲ್ಲಿರುತ್ತವೆ, ಅದು 2ನೇ ಮರಣ. ಓಕೆ, ಸೊ ಇನ್ನೊಂದು ದೇವರ ವಾಕ್ಯ ಹೇಳ್ತಿದೆ, ಮತ್ತಾಯ 10ನೇ ಅಧ್ಯಾಯ 28ನೇ ವಚನದಲ್ಲಿ, ದೇಹವನ್ನೇ ಕೊಂದು ಆತ್ಮವನ್ನು ಕೊಲ್ಲದವರಿಗೆ ಎದುರಬೇಡಿರಿ, ಆತ್ಮ ದೇಹ ಎರಡು ನರಕದಲ್ಲಿ ನಾಶ ಮಾಡಬಲ್ಲವನಿಗೆ ಎದುರಿರಿ. ಮತ್ತಾಯ 10ರ ಅಧ್ಯಾಯ 28ನೇ ವಚನದಲ್ಲಿ ಹೇಳ್ತಿದೆ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಮತ್ತಾಯ 25ರ ಅಧ್ಯಾಯದಲ್ಲಿ 46ನೇ ವಚನದಲ್ಲಿ, ಇವರು ನಿತ್ಯ ಶಿಕ್ಷೆಗೆ ಹೋಗುವರು, ಆದರೆ ನೀತಿವಂತರು ನಿತ್ಯ ಜೀವಕ್ಕೆ ಹೋಗುವರು. ಮತ್ತಾಯ 25:46ನೇ ವಚನದಲ್ಲಿ ಹೇಳ್ತಿದೆ. ದೇವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನೋಡಿ, ಇಲ್ಲಿ ತನ್ನ ತಂದೆ ಚಿತ್ತವನ್ನು ನೆರವೇರಿಸೋ ಪ್ರಕಾರನೇ ಬಂದವರು ಹೊರತು ಯೇಸು ಸ್ವಾಮಿ ನೀವು ಯಾವ್ದಕ್ಕೂ ಬಂದಿಲ್ಲ. ಹಾಗಾದ್ರೆ ನಾವು ಕೂಡ ಇದೇ ಕೆಲಸ ಮಾಡ್ಬೇಕಾಗುತ್ತೆ. ತಂದೆ ಚಿತ್ತಾನುಸಾರ ಹಾಕಿ ತನ್ನ ತಂದೆ ಚಿತ್ತವನ್ನು ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಬಂದವ್ರೆ. ಸೊ ನಾವು ಅದೇ ಕೆಲಸ ಮಾಡ್ಬೇಕಾಗುತ್ತೆ. ನಾವು ಅದೇ ಕೆಲಸ ಮಾಡಿದ್ರೇನೆ ಪರಲೋಕಕ್ಕೆ ಹೋಗಾಗುತ್ತೆ. ಇಲ್ಲಿ ಸುಮ್ಮನೆ ರೋಸರಿ ಪ್ರೇಯರ್ ಮಾಡ್ಕೊಂಡು, ಹಾಗಾಗಿ ಪ್ರಾರ್ಥನೆ ಮಾಡ್ಕೊಂಡು, ನಾವು ಬೇರೆ ಕೆಟ್ಟ ಕೆಲಸ ಮಾಡ್ಕೊಂಡು ಮತ್ತೆ ಪ್ರೇಯರ್ ಮಾಡೋದು, ಮತ್ತೆ ಬೈಬಲ್ ಓದೋದು, ಮತ್ತೆ ಚರ್ಚ್ಗೆ ಹೋಗೋದು ಬರೋದು, ಇಷ್ಟೇ ಕೆಲಸ ಮಾಡಿದ್ರು ಕೂಡ ಮತ್ತೆ ಇದೇ ತಪ್ಪು ಕೆಲಸ ಮಾಡ್ತೀವಿ ಅಂದ್ರೆ ನಾವು ಯಾಕೆ ಆತರ ಮಾಡ್ತೀವಿ ಅಂದ್ರೆ ನಮ್ಮ ಆತ್ಮಕ್ಕೆ ಜೀವ ಇಲ್ಲ. ಅದನ್ನ ಜೀವ ತಗೊಬೇಕಾಗುತ್ತೆ. ನಾವು ದೇವರಲ್ಲಿ ಕೇಳ್ಕೊಬೇಕು, ದೇವರೇ ನಮಗೆ ಆತ್ಮಕ್ಕೆ ಜೀವ ಇಲ್ಲ, ನಮ್ಗೆ ಜೀವ ಬೇಕು, ನಿತ್ಯಾನುಸಾರವಾಗಿ ಬದುಕಬೇಕು. ಯಾಕೆ ದೇವರು ಹೇಳ್ತವ್ರೆ? ಸೊ ವಾಕ್ಯ ಹಾಗೆ ಹೇಳ್ತಿದೆ ಅಲ್ವಾ. ಮಾಟ ಮಂತ್ರ ಶತರಂತ್ರಗಳು ಮಾಡೋರು ಕೂಡ ಹೋಗಕ್ಕಾಗಲ್ಲ. ಯಾರು ವಿಗ್ರಹ ಬಿಡಿಸ್ತಾರೋ ಅವರು ಹೋಗಕ್ಕಾಗಲ್ಲ ಪರಲೋಕಕ್ಕೆ. ಎಷ್ಟೇ ದೇವ್ರ ವಾಕ್ಯ ಬಗ್ಗೆ ಬೋಧಿಸಿದ್ರು, ಚರ್ಚ್ ಮಾಡಿದ್ರು, ಚರ್ಚ್ ಸಭೆಗಳು ಮಾಡಿದ್ರು, ಎಷ್ಟೇ ಒಂದು ದೇವ್ರ ಕೆಲಸ ಮಾಡಿದ್ರು, ಎಷ್ಟೇ ಒಂದು ದೇವರೇ ನಾನು ಮಾಟ ಮಂತ್ರ ಶತರಂತ್ರಗಳು ಓಡಿಸಿದೀನಿ, ದೇವರೇ ನಾನು ಒಳ್ಳೇದ್ ಮಾಡಿದ್ದೀನಿ, ದೇವರೇ ನಾನು ಕೆಟ್ಟದ್ ಮಾಡಿಲ್ಲ ಒಳ್ಳೇದೇ ಮಾಡಿದ್ದೀನಿ, ಎಷ್ಟೇ ಏನ್ ಮಾಡಿದ್ರು ಕೂಡ ಪರಲೋಕಕ್ಕೆ ಹೋಗಲ್ಲ. ಯಾಕಂದ್ರೆ ಪರಲೋಕಕ್ಕೆ ಹೋಗ್ಬೇಕಂದ್ರೆ ತನ್ನ ತಂದೆ ಚಿತ್ತಾರವನ್ನು ಯಾರು ನೆರವೇರಿಸ್ತಾರೋ ಅವರೇ ಹೋಗಕ್ಕಾಗುತ್ತೆ ಪರಲೋಕ. ಯಾಕಂದ್ರೆ ಯೇಸು ಸ್ವಾಮಿ ಕೂಡ ಅದೇ ಕೆಲಸ ಮಾಡಿದ್ದಾರೆ. ನನ್ನ ವಾಕ್ಯದ ಮೂಲಕ ಯಾರು ನಡ್ಕೊಂತಾರೋ ಅವರೇ ಪರಲೋಕಕ್ಕೆ ಹೋಗ್ತಾರೆ. ಸೊ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದು ಅವಕಾಶ ಏನಂದ್ರೆ, ಪರಲೋಕಕ್ಕೆ ಹೋಗ್ಬೇಕಂದ್ರೆ ನಾವು ತಂದೆಯ ಒಂದು ಚಿತ್ತವನ್ನು ನೆರವೇರಿಸಬೇಕಾಗುತ್ತೆ. ಅದ್ರ ಪ್ರಕಾರ ನಡ್ಕೊಂಡ್ರೆ ನಾವು ಪರಲೋಕಕ್ಕೆ ಹೋಗಕ್ಕೆ ಆಗುತ್ತೆ ಅಂತ ದೇವ್ರ ವಾಕ್ಯ ಹೇಳ್ತಾ ಇರಿ ಇಲ್ಲಿ. ಸೊ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನ್ಸುತ್ತೆ. ಸೊ ನರ್ಕಕ್ಕೆ ಹೋಗೋರು ಯಾವ ತರ ಹೇಳ್ತಾರಂತ ನಿಮ್ಗೆ ಟಾಪಿಕ್ ಅಲ್ಲಿ ಎಲ್ಲ ಅರ್ಥ ಮಾಡಿಸಿದೀನಿ. ಐ ಹೋಪ್ ದಿಸ್ ಟಾಪಿಕ್ ಇಸ್ ವೆರಿ ಯೂಸ್ಫುಲ್ ಟು ಯು ಆಲ್. ಆಮೇಲೆ